ಶಿಡ್ಲಘಟ್ಟದ ಸಂತೆ ಮೈದಾನದಲ್ಲಿ ಸ್ವಚ್ಛತೆ ಇಲ್ಲ. ಮೇಲ್ಚಾವಣಿ ಶೀಟುಗಳಲ್ಲಿ ರಂಧ್ರಗಳದ್ದೇ ದರಬಾರು. ಸಂಜೆಯಾದರೆ ಕತ್ತಲು ಆವರಿಸಿ ಗ್ರಾಹಕರು ಅತ್ತ ಬರೋದೇ ಇಲ್ಲ. ಗ್ರಾಹಕರಿಲ್ಲದೆ ವ್ಯಾಪಾರ ನಡೆಯೋದಿಲ್ಲ. ಸಂತೆ ಮೈದಾನದ ಶೌಚಾಲಯಕ್ಕೆ ಬೀಗ ಜಡಿದಿದ್ದು ಮಹಿಳಾ ವ್ಯಾಪಾರಿಗಳು ಶೌಚಕ್ಕಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಸಮಸ್ಯೆ ಒಂದೆರಡು ದಿನಗಳಿಂದ ಎದುರಾಗಿರುವುದಲ್ಲ, ಬದಲಿಗೆ ಹಲವು ವರ್ಷಗಳಿಂದಲೂ ಇದೆ. ವ್ಯಾಪಾರಿಗಳು ಸಮಸ್ಯೆಗಳ ಬಗ್ಗೆ ತಕರಾರು ತೆಗೆಯುತ್ತಲೇ ಇದ್ದಾರೆ. ಆದರೆ ನಗರಸಭೆಯವರು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಸುಮಾರು ವರ್ಷದಿಂದ ಈ ಸಂತೆ ತೊಗೊಳ್ತಾ ಇಲ್ಲಿ ಕ್ಲೀನಿಂಗು ಇನ್ನೊಂದು ಮತ್ತೊಂದು ಇಲ್ಲಿ ರೈತರಿಗೆ ಬರೋದು ತುಂಬ ಸಮಸ್ಯೆ ಆಗಿದೆ. ಇಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ ಶನಿವಾರ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವರು ಇವ್ರು ಏನು ಮಾಡ್ತಾರೆ, ಕಸ ಕಡ್ಡಿ ಇನ್ನೊಂದು ಮತ್ತೊಂದು ಆಗಿರ್ತಾರೆ. ಇಲ್ಲಿ ಶುದ್ಧ ಕೊಡೋಕ್ಕೆ ಜಾಸ್ತಿ ಒತ್ತಡ ಮಾಡ್ತಾರೆ. ಇಲ್ಲಿ ತುಂಬ ಸಮಸ್ಯೆ ಇದೆ ಸರ್. ಆದರೆ ರೇಟುಗಳು ಕೊಡೋಗೈತೆ, ನೀರೊಂದು ಇಲ್ಲ, ಆಮೇಲೆ ಬಾತ್ರೂಮು ಇಲ್ಲ ಸರ್. ಲೇಡೀಸ್ ಹೋಗ್ಬೇಕಂತ ಹೇಳಿದ್ರೆ ಜೆಂಟ್ಸ್ ಅಂತ ಹೇಳಿದ್ರೆ ಆ ಕಡೆ ಕೂಡ ಹೋಗ್ಬಿಡ್ತಾರೆ. ಲೇಡೀಸ್ಗೆ ಅಂತ ಹೇಳ್ಬಿಟ್ಟು ತುಂಬ ಸಮಸ್ಯೆ ಐತೆ. ಅಲ್ಲಿ ಕರೆಂಟ್ಗಳಿಗೂ ತುಂಬ ಸಮಸ್ಯೆ ಐತೆ. ಈ ಸಂತೆ ಅಂತೂ ಏನು ಡೆವಲಪ್ಮೆಂಟ್ ಇದೆ. ಸಂತೆ ಮೈದಾನದಲ್ಲಿ ಸೌಲಭ್ಯ ಕಲ್ಪಿಸಲು ಮುಂದಾಗದ ನಗರಸಭೆ ಸುಂಕ ವಸೂಲಿ ಮಾಡೋದು ಮಾತ್ರ ಮರೆತಿಲ್ಲ. ಮೂಲ ಸೌಕರ್ಯ ಕಲ್ಪಿಸೋಕೆ ಪುರುಸೋತಿಲ್ಲ ಎನ್ನುವಂತಿರುವ ನಗರಸಭೆಗೆ ವ್ಯಾಪಾರಿಗಳು ಹಿಡಿ ಶಾಪ ಹಾಕುತ್ತಿದ್ದಾರೆ. ಸಂತೆ ಪ್ರದೇಶದಲ್ಲಿ ಮೇಲ್ಚಾವಣಿಗೆ ಹಾಕಿರುವ ಶೀಟುಗಳು ಹಾಳಾಗಿದ್ದು ಮಳೆ ಬಂದರೆ ಸೋರುತ್ತದೆ, ಬಿಸಿಲು ಮೈ ಮೇಲೆ ಬೀಳುತ್ತದೆ. ಸಾಕಷ್ಟು ವ್ಯಾಪಾರಿಗಳು ಬಿಸಿಲು ಮಳೆಯಿಂದ ರಕ್ಷಿಸಿಕೊಳ್ಳಲು ಬಣ್ಣದ ಟಾರ್ಪಲ್ ಕಟ್ಟಿಕೊಳ್ಳುವುದರಿಂದ ಸಂತೆ ಮೈದಾನದಲ್ಲಿ ಸಂಜೆಯಾದರೆ ಕತ್ತಲ ಆವರಿಸುತ್ತದೆ. ಹಾಗಾಗಿ ಸಾಕಷ್ಟು ಗ್ರಾಹಕರು ಸಂತೆ ಮೈದಾನದಲ್ಲಿ ಕಾಲಿಡದೆ ಸಂತೆಗೂ ಮೊದಲೇ ರಸ್ತೆಯ ಅಕ್ಕಪಕ್ಕ ಸಿಗುವ ತರಕಾರಿ, ಸಾಂಬಾರು ಸಾಮಗ್ರಿ ಖರೀದಿಸಿ ಹೋಗುತ್ತಾರೆ ಎಂದು ಅಳವತ್ತುಕೊಳ್ಳುತ್ತಾರೆ ವ್ಯಾಪಾರಿಗಳು. ಇಲ್ಲಿನ ಸಮಸ್ಯೆಗಳ ಬಗ್ಗೆ ವ್ಯಾಪಾರಿಗಳು ಸುಂಕ ವಸೂಲಿಗಾರರ ಬಳಿ ಹೇಳಿಕೊಳ್ಳುತ್ತಾರೆ. ಸುಂಕ ವಸೂಲಿಗಾರರು ನಗರಸಭೆ ಅಧಿಕಾರಿಗಳ ಬಳಿ ವಿವರಿಸಿದ್ದಾರೆ. ಆದರೆ ಫಲಿತಾಂಶ ಮಾತ್ರ ಶೂನ್ಯ. ಕಸ ಕಡ್ಡಿ ರಾಶಿ ನಡುವೆ ವ್ಯಾಪಾರ ಮಾಡಬಹುದು, ಆದರೆ ಮಲಮೂತ್ರ ವಿಸರ್ಜನೆ ಬಾಧೆಯನ್ನು ದಿನವಿಡೀ ಕಾಯುವುದಿದೆಯಲ್ಲ, ಅದು ಹೇಳಿಕೊಳ್ಳಲಾಗದ ಮೂಕ ರೋದನೆ. ಇಂತಹ ರೋದನೆಯನ್ನು ಅಲ್ಲಿನ ಮಹಿಳಾ ವ್ಯಾಪಾರಿಗಳು ಎದುರಿಸುತ್ತಿದ್ದು, ಈಗಲಾದರೂ ಸಂಬಂಧಿಸಿದ ನಗರಸಭೆ ಸಂತೆ ಮೈದಾನಕ್ಕೆ ಮೂಲ ಸೌಕರ್ಯ ಒದಗಿಸಲು ಮುಂದಾಗಬೇಕೆಂದು ಕೋರಿದ್ದಾರೆ. ಮಳೆ ಬಂದರೆ ಎಲ್ಲ ನೀರು ಬರುತ್ತೆ, ನೀರು ನಿಂತ್ಕೊಳ್ಳುತ್ತೆ, ಜನಗಳು ಬರೋದಕ್ಕೂ ತೊಂದರೆ ಆಗುತ್ತೆ. ಮೇಲೆ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ, ಸೀಟು ಎಲ್ಲ ಒಡೆದೋಗಿದೆ. ಮಳೆ ಬಂದರೆ ಎಲ್ಲ ನೀರು ಬರುತ್ತೆ, ನಮಗೆ ಇದು ಜನಗಳು ಬರೋದಕ್ಕೂ ತೊಂದರೆ, ವ್ಯಾಪಾರ ಮಾಡೋದಕ್ಕೂ ತೊಂದರೆ ಆಗುತ್ತೆ. ಅದಕ್ಕೆ ಏನೋ ಅಷ್ಟು ರಿಪೇರಿ ಮಾಡಿಕೊಟ್ರೆ ಸರೋಗುತ್ತೆ ಅಂತ ನಾವು ರೋಡಲ್ಲೆಲ್ಲ ಇಲ್ಲಿ ಗಲೀಜು ಜಾಸ್ತಿ, ವಾಸನೆ, ಊಟಗಳು ಮಾಡೋಕ್ಕೂ ಇದು ಕುತ್ಕೊಳಕ್ಕೂ ಆಗಲ್ಲ, ಏನಕ್ಕೂ ಆಗಲ್ಲ. ಇಲ್ಲಿ ಭಾರಿ ತೊಂದರೆ ಆಗೋದು. ಹೇಳಿದ್ರೇನೋ ಅವ್ರ ಕಿವಿ ಮೇಲೆ ಹಾಕ್ಕೊತಾನೆ ಇಲ್ಲ. ಇಲ್ಲ ಮತ್ತೆ ಹೋಗ್ತಾರೆ, ಮಾಡ್ತೀವಿ ಅಂತಾರೆ, ಹೋಗ್ತಾರೆ ಅಷ್ಟೇ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.